ಇವತ್ತು ನಾವು ಬ್ಲೂ ವಾಟರ್ಗೆ ಹೋಗ್ತಾ ಇದ್ದೀವಿ ದುಬೈನಲ್ಲಿ. ಅಲ್ಲಿ ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಅಲ್ಲಿದ್ದು ಒಂದು ಅಟ್ಮಾಸ್ಫಿಯರ್ ಹೇಗಿದೆ ಅಂತ. ಸೊ ಇದು ನಮ್ಮ ವರ್ಕ್ ಮಾಡ್ತಾ ಇರುವಂಥ ಒಬ್ಬ ಕೊಲೀಗ್. ಮತ್ತು ನಾವು ಹೋಗ್ತಾ ಇರೋದು ಟ್ಯಾಕ್ಸಿಯಲ್ಲಿ, ಟ್ಯಾಕ್ಸಿ ಡ್ರೈವರ್ ಇದ್ದಾರೆ ಮತ್ತು ನಮ್ಮ ಇದ್ರೀಸ್ ಇದ್ದಾರೆ. ಸೊ ಅಲ್ಲಿ ಹೋಗಿ ನಾವು ನಿಮಗೆ ತೋರಿಸ್ತೀವಿ. ನೋಡ ದುಬೈ ಎಷ್ಟು ಚಂದನ ನೋಡ. ನೋಡಿ ಎಷ್ಟೆಲ್ಲ ಬಿಲ್ಡಿಂಗ್ಸ್ಗಳು ಬರ್ತಾ ಇದ್ದೀವಿ, ಎಷ್ಟೆಷ್ಟು ಚಂದದ ಬಿಲ್ಡಿಂಗ್ಸ್ಗಳು. ಇಲ್ಲೆಲ್ಲ ಎಷ್ಟು ಜನ ವಾಸವಾಗಿದ್ದಾರೆ ಅಂದರೆ ನೋಡಿ, ಈ ಬಿಲ್ಡಿಂಗ್ ಸ್ಟೈಲಿಶ್ ನೋಡಿ ಎಷ್ಟು ಚಂದ ಇದೆ ಅಂತ. ಸೊ ಈ ಟೈಪ್ನ ಬಿಲ್ಡಿಂಗ್ ಎಲ್ಲ ಇದ್ರ ಥರ ದುಬೈನಲ್ಲಿ ಅಮೇರಿಕನ್ಸ್ ಯುರೋಪಿಯನ್ಸ್ ಮಾತ್ರ ಬಂದ್ಬಿಟ್ಟು ಹೇಗೆ ಅವ್ರು ಮಾತ್ರ ಏನಕ್ಕೆ ಬಂದ್ಬಿಟ್ಟು ಸ್ಟೇ ಆಗಬೇಕು. ನಮ್ಮೂರಿನ ಜನ ಬರಲಿ, ನಮ್ಮೂರಿನ ಜನಗಳು ಬಂದು ಇಲ್ಲಿ ಕೂಡ ಸ್ಟೇ ಆಗಲಿ, ಅವರು ಕೂಡ ಅಪಾರ್ಟ್ಮೆಂಟ್ಸ್ ತಗೊಳ್ಳಿ. ನೋಡಿ ಎಷ್ಟೆಷ್ಟು ಚಂದ ಇದೆ, ನೋಡ್ತಾ ಇರ್ಬೋದು. ಈ ಒಂದು ಅಪಾರ್ಟ್ಮೆಂಟ್ಸ್ಗಳೆಲ್ಲ ಹೇಗೆ ಕ್ರಿಯೇಟ್ ಆಗ್ತಾ ಇದೆ, ರೆಡಿ ಮಾಡ್ತಾ ಇದ್ದಾರೆ ಅಂತ. ಇದ್ರ ಪಕ್ಕದಲ್ಲಿ ಎಷ್ಟು ಬಿಲ್ಡಿಂಗ್ಸ್ಗಳು ಇದೆ ಅಂತಂದರೆ ಅನ್ಕೌಂಟೇಬಲ್. ಎಲ್ಲರೂ ಜನಗಳು ಇಲ್ಲಿ ದುಬೈನಲ್ಲಿ, ಎಲ್ಲರೂ ಆಲ್ಮೋಸ್ಟ್ ಜನಗಳು ಯುರೋಪಿಯನ್ಸಲ್ಲೆಲ್ಲ ಬಂದ್ಬಿಟ್ಟು ಇಲ್ಲಿ ದುಬೈನಲ್ಲಿ ಬಂದ್ಬಿಟ್ಟು ಜೀವನ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಇಂಡಿಯಾದ ಜನಗಳು ತುಂಬಾ ಕಮ್ಮಿ ಫ್ಲ್ಯಾಟ್ಗಳು ಆ ಥರ ಇದೆಲ್ಲ ತೊಗೊಳ್ಳೋದು. ಬಟ್ ಯುರೋಪಿಯನ್ಸ್ಗಳು ಜಾಸ್ತಿ ತೊಗೊಳ್ತಾರೆ. ಬಟ್ ಆದರೆ ಅವರಿಗೆ ನಮ್ಮ ಇಂಡಿಯನ್ಸ್ ಜನಗಳಿಗೆ ಅಷ್ಟೊಂದು ಐಡಿಯಾಸ್ ಇಲ್ಲ ದುಬೈನಲ್ಲಿ ಹೇಗೆ, ಅಲ್ಲಿ ಹೇಗೆ ರೇಟ್ ಹೇಗೆ, ಅಲ್ಲಿದ್ದು ರೆಂಟ್ ಮತ್ತು ಅಲ್ಲಿ ನಮ್ಮ ಪ್ರಾಪರ್ಟೀಸ್ ಬಗ್ಗೆ ಯಾರು ಗೈಡ್ ಮಾಡೋರು ಅಷ್ಟು ಯಾರೂ ಇಲ್ಲ. ಸೊ ಈ ಯುರೋಪಿಯನ್ಸ್ಗಳಾದರೆ ಎಲ್ಲರೂ ಕೂಡ ಇಲ್ಲಿ ಬಂದ್ಬಿಟ್ಟು ಸ್ಟೇ ಆಗಿ ಅವ್ರ ಜನಗಳಿಗೆ ಅವರು ಹೇಳಿಕೊಡ್ತಾರೆ ಏನು ಅಂತ, ಅವ್ರ ಬಗ್ಗೆ ಇಲ್ಲಿಯ ವಾತಾವರಣ ಬಗ್ಗೆ, ಇಲ್ಲಿಯ ಪ್ರಾಪರ್ಟೀಸ್ ಬಗ್ಗೆ ಎಲ್ಲ ಹೇಳಿಕೊಡ್ತಾರೆ. ಬಟ್ ನಮ್ಮ ಊರಿನ ಜನರಿಗೆ ಹೇಳಿಕೊಡೋದು ತುಂಬಾ ಕಮ್ಮಿ. ಸೊ ಅದಕ್ಕೋಸ್ಕರ ಜನಗಳಿಗೆ ನಾಲೆಡ್ಜ್ ಇಲ್ಲ, ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಈ ಒಂದು ನನ್ನ ಅಕೌಂಟಲ್ಲಿ ನಾನು ಇದ್ರ ಬಗ್ಗೆ ತುಂಬಾ ಐಡಿಯಾಸ್ಗಳು ನಿಮಗೆ ಹೇಳ್ಕೊಡ್ತೀನಿ. ಮತ್ತು ದುಬೈನ ಪ್ರತಿಯೊಂದು ಹೊಸ ಅಪ್ಡೇಟ್ಸ್ಗಳು ದುಬೈನಲ್ಲಿ ಏನೇನು ಆಗ್ತಾ ಇರುತ್ತೆ, ಪ್ರತಿಯೊಂದು ಅಪ್ಡೇಟ್ಸ್ಗಳನ್ನ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವು ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ಪಾಮ್ ಜುಮ್ಮೆ ಇರೋದು. ಸೊ ಇದೇ ಥರ ಹೊಸ ಜಾಗದಲ್ಲಿ ಹೊಸ ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ. ನನ್ನ ಅಕೌಂಟ್ ಫಾಲೋ ಮಾಡಿ ಇಟ್ಕೊಳ್ಳಿ.